ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸಾಮಾನ್ಯವಾಗಿ ವಯೋವೃದ್ಧರು ಹಲವಾರು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಹಾಗಾದರೆ ವಯೋವೃದ್ಧರ ಸಮಸ್ಯೆ ಏನು, ಅವರಿಗೆ ಕಾನೂನಿನಲ್ಲಿ ಸರ್ಕಾರದಲ್ಲಿ ಯಾವೆಲ್ಲ ರೀತಿಯ ಸವಲತ್ತುಗಳಿವೆ, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಮತ್ತೊಮ್ಮೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಇದ್ರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಖ್ಯಾತ ವಕೀಲರಾಗಿರುವಂತಹ ರಾಜೇಶ್ವರಿ ಅವರು ನಮ್ಮ ಜೊತೆ ಇದ್ದಾರೆ. ರಾಜೇಶ್ವರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಾಮಾನ್ಯವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ವಯೋವೃದ್ಧರು ಹಲವಾರು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಆದರೆ ಇವತ್ತಿನ ಪೀಳಿಗೆಗೆ ಹಿರಿಯರ ಸಾಂತ್ವನ, ಹಿರಿಯರ ಮಾರ್ಗದರ್ಶನ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ರಾಜೇಶ್ವರಿ ಅವರೇ? ಅವ್ರದ್ದು ಇಂಪಾರ್ಟೆನ್ಸ್ ಅಂತ ತಗೊಂಡಾಗ ದ ರಿಯಲ್ ಅಸೆಟ್ ಈ ಸೊಸೈಟಿಗೆ, ಈ ಸಮಾಜಕ್ಕೆ ಅವರು ಅಸೆಟ್ ಅಂತ ಹೇಳ್ಬೋದು. ನೀವು ಯಾವುದೇ ಕೆಲಸಕ್ಕೆ ಹೋದ್ರೂ ಫಸ್ಟು ಕೇಳೋದೇ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ಅಷ್ಟು ಇಟ್ಕೊಂಡಿರ್ತಾರೆ ಅವರು. ನೀವು 5 ನಿಮಿಷ ನೀವು ಅವ್ರ ಹತ್ರ ಮಾತಾಡಿ 5 ನಿಮಿಷ ಅಷ್ಟು ನಾಲೆಜ್ ನಿಮಗೆ ಸಿಗುತ್ತೆ. ಅವ್ರು ಇಲ್ಲಿಟ್ರೇಟ್ ಆಗಲಿ, ಬಟ್ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರ್ಬೇಕಾದ್ರೆ ಎಷ್ಟು ನಾಲೆಜು ಸಿಗುತ್ತೆ. ಒಂದು 5-6 ಜನ ಕೂಡ್ಸ್ಕೊಂಡು ನೀವು ಬ್ಯಾಂಗ್ಳೂರಲ್ಲಿ ಸುತ್ತಾಡಿಸಿ, ಅವಾಗ ಬಡ್ಕೊಳ್ತಾ ಇರ್ತಾರೆ, ಬ್ಯಾಂಗ್ಳೂರು ಹಿಂಗಿತ್ತು, ಅಲ್ಲಿತ್ತು, ಗದ್ದೆ ಇತ್ತು. ಆ ಪಾಸ್ಟ್ ಹಿಸ್ಟ್ರಿ ಇಟ್ಸ್ ಲಿವಿಂಗ್ ಎಕ್ಸಾಂಪಲ್ ಅವರಲ್ಲ ನಮ್ಮ ಲೈಫ್ ಅಂದರೆ ಹೀಗೆ ಅಪ್ಪು ಡೌನು ಅಂತ ತೋರ್ಸೋಕ್ಕೆ ಅವರೆಲ್ಲ ಒಂದು ಲಿವಿಂಗ್ ಎಕ್ಸಾಂಪಲ್ ಅಂತ ಅನ್ಕೊತೀನಿ. ಸೊ ದೇ ಆರ್ ರಿಯಲ್ ಅಸೆಟ್ಸ್. ಅವ್ರನ್ನ ಇಗ್ನೋರ್ ಮಾಡೋದು ಅದು ತುಂಬ ತಪ್ಪು ಅಂತ ಅನ್ಸುತ್ತಲ್ಲ ಭಾವನಾ? ನೀವು ಹೇಳಿದ್ರಿ, ಅಂದರೆ ಹಿರಿಯರ ಮಹತ್ವ ಎಷ್ಟು ಅಂತ ಹೇಳಿದ್ರಿ. ಆದರೆ ಈ ಹಿರಿಯರಾಗಲಿ ವಯೋವೃದ್ಧರಾಗಲಿ ಇವತ್ತು ಅನುಭವಿಸ್ತಾ ಇರೋ ಸಮಸ್ಯೆ ಬಗ್ಗೆ ಏನಂತೀರಾ? ಅಂದರೆ ಯಾವೆಲ್ಲ ರೀತಿಯ ಸಮಸ್ಯೆಗಳನ್ನು ಸಾಮಾಜಿಕವಾಗಿ ಅವ್ರು ಅನುಭವಿಸ್ತಾ ಇದ್ದಾರೆ? ಇವಾಗ ಕೆಲಸ ಇರಲ್ಲ ಅವ್ರಿಗೆ, ಆಮೇಲೆ ಇನ್ಕಮ್ ಇರಲ್ಲ, ಆದಾಯ ಇರಲ್ಲ, ಮತ್ತು ಊಟ ಸರಿಯಾದ ನ್ಯೂಟ್ರಿಷನ್ ಫುಡ್ಡು ಇರಲ್ಲ ಅವ್ರಿಗೆ, ಮತ್ತು ಮನೆ ಇರಲ್ಲ, ಸೈಕಲಾಜಿಕಲ್ ಪ್ರಾಬ್ಲಮ್ ಇರುತ್ತೆ, ಮೆಂಟಲ್ ಸ್ಟ್ರೆಸ್ ಇರುತ್ತೆ, ಮತ್ತು ಹೆಲ್ತ್ ಪ್ರಾಬ್ಲಮ್, ಮೆಡಿಕಲ್ ಪ್ರಾಬ್ಲಮ್, ಸೊ ಫೈನಾನ್ಷಿಯಲ್ ಪ್ರಾಬ್ಲಮ್, ಏನೇನು ಪ್ರಾಬ್ಲಮ್ಸ್ ಇರುತ್ತೋ ಅದೆಲ್ಲ ಆ ಏಜಲ್ಲಿ ಪಾಪ ಅವ್ರು ಸಫರ್ ಮಾಡ್ತಾ ಇರ್ತಾರೆ ಭಾವನ. ಆವಾಗ ಇವಾಗ ಸ್ಟ್ಯಾಟಿಸ್ಟಿಕ್ಸು ಅಂತ ತೊಗೊಂಡಾಗ ಇಂಡಿಯನ್ ಪಾಪ್ಯುಲೇಷನಲ್ಲಿ 19 ಮಿಲಿಯನ್ಸ್ ಎಲ್ಡರ್ಸ್, ಓಕೆ, ಅದರಲ್ಲಿ 22 ಮಿಲಿಯನ್ ವಿಡೋಸ್ ಇದ್ದಾರೆ. 10% ಮಾತ್ರ ಸೆಕ್ಯೂರ್ಡ್, ಎಲ್ಲ ಅವ್ರಿಗೆ ಎಲ್ಲ ಸೆಕ್ಯೂರ್ ಮಾಡ್ಕೊಂಡು ಇರ್ತಾರೆ. 30% ಸಾವು ಆಗೋದೇ ಲ್ಯಾಕ್ ಆಫ್ ಮೆಡಿಕಲ್ ಕೇರ್ ಅವ್ರಿಗೆ. ಮತ್ತು 33% ಬಿಲೋ ಪಾವರ್ಟಿಯಲ್ಲಿದ್ದಾರೆ. ತುಂಬ ಈ ದೊಡ್ಡವ್ರಿಗೆ ಹಿಂಸೆ ಆಗೋದು ಜಾಸ್ತಿ ಅಂದರೆ ಡೆಲ್ಲಿಯಲ್ಲಿ ತುಂಬ ಇದೆ ಭಾವನಾ. ರೇಟ್ ಆಫ್ ಎಲ್ಡರ್ ಅಬ್ಯೂಸ್ ಅಂತ ತಗೊಂಡಾಗ ಡೆಲ್ಲಿಯಲ್ಲಿ ತುಂಬ ಇದೆ. ಕಾರಣ ಏನದಕ್ಕೆ? ನಾವು ಏನು ಎಕ್ಸ್ಪೋಷರ್ ನಮ್ಮ ಮಕ್ಕಳು ಕೊಡ್ತೀವೋ, ನಮ್ಮ ಮಕ್ಕಳು ಹಾಗೆ ನಮಗೆ ಕೊಡೋದು. ನಾವು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡು ಇದ್ದಿದ್ರೆ ಅವ್ರಿಗೆ ಇದು ಲೈಫು, ಇದು ಮೀನಿಂಗ್ ಆಫ್ ಲೈಫ್ ಅಂತ ಅವ್ರಿಗೂ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ನಾವು ನಮ್ಮ ಅಪ್ಪ ಅಮ್ಮನ ಹೊರಗಡೆ ಹಾಕಿದಾಗ ಇದೇ ಲೈಫ್ ಅಂತ ಅವ್ರು ಅಂದ್ಕೊಂಡು ಅವರು ಅದೇ ಮಾಡ್ತಾರೆ. ಇವಾಗ ನಾವು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಅವರು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ನೀವು ದೊಡ್ಡವ್ರ ಹತ್ರದೇ ಅಸಭ್ಯವಾಗಿ ಮಾತಾಡ್ತಾ ಇದ್ರೆ ಅವರು ಅದೇ ಲೈಫ್, ಅದು ತಪ್ಪು ಅಂತ ಅನ್ಸೋಲ್ಲ ಅವ್ರಿಗೆ. ಸೊ ಅವರು ಚಿಕ್ಕವ್ರಿಗೆ ನಾವು ಎಕ್ಸ್ಪೋಜರ್ ಕೊಡಬೇಕು. ಈ ಸ್ಕೂಲ್ಸ್ ತೊಗೊಂಡ್ರೆ ಭಾವನಾ, ಸ್ಕೂಲಲ್ಲಿ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರೆ, ಎಲ್ಲ ಕಡೆ ಎಕ್ಸ್ಪೋಜರ್ ಕೊಡ್ತಾರೆ. ನನಗನ್ಸುತ್ತೆ ಅಟ್ಲೀಸ್ಟ್ ವೀಕ್ಲಿ ಒನ್ಸಲ್ಲಿ, ಮಂತ್ಲಿ ಒನ್ಸ್ ಇಂಥ ಓಲ್ಡ್ ಏಜ್ ಹೋಮ್ಗೆ ಕರ್ಕೊಂಡು ಹೋಗ್ಬೇಕು. ಹೋಗಿ ಅವ್ರಿಗೆ ಸೇವೆ ಮಾಡೋ ಅಷ್ಟು ಎಕ್ಸ್ಪೋಜರ್ ಎಲ್ಲ ಸ್ಕೂಲು ಕೊಡಬೇಕು. ಅವ್ರಿಗೂ ಗ್ರ್ಯಾಂಡ್ ಚಿಲ್ಡ್ರನ್ ಅಂತ ತುಂಬ ಅಫೆಕ್ಷನ್ ಇರುತ್ತೆ. ಆ ವಯಸ್ಸಲ್ಲಿ ಆ ಲೆವೆಲಲ್ಲಿ ಆಟ ಆಡ್ತಾ ಇರ್ತಾರೆ ಅಲ್ಲ. ಅವ್ರಿಗೆ ಈ ಚಿಕ್ಕ ಮಕ್ಕಳು ಅವ್ರ ಹತ್ರ ಕರ್ಕೊಂಡು ಹೋದಾಗ ರಿಯಲ್ ಫೀಸ್ಟ್ ಫಾರ್ ದೆಮ್. ನೀವು ಸ್ವೀಟು ಅದು ಕೊಡೋ ಬದಲು ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ಅದಕ್ಕಿಂತ ಎಂಜಾಯ್ ಮಾಡೋದು ಅದು ಏನಿಲ್ಲ. ಅವ್ರು ಚಿಕ್ಕ ಮಕ್ಕಳು ಕಂಡ್ರೆ ಅಷ್ಟು ಆಸೆ ಪಡ್ತಾ ಇರ್ತಾರೆ ಆ ಏಜಲ್ಲಿ. ನಾವು ಚಿಕ್ಕವರಾಗಿದ್ದಾಗ ನಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಅದೇ ಹೋಗ್ತಾ ಅವ್ರಿಗೆ ಬ್ಯಾಲೆನ್ಸ್ ಇರಲ್ಲ, ನಾವು ಅವ್ರಿಗೆ ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಿ. ಸೊ ಲೈಫು ಸರ್ಕಲ್ ಅಂತ ಮೀನಿಂಗ್ ಅವ್ರು ತೋರಿಸ್ತಾರೆ ಭಾವನ. ಸೊ ಸ್ಕೂಲಿಂದನೇ ಆ ಅವೇರ್ನೆಸ್ಸು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಓಲ್ಡ್ ಏಜ್ ಅಂದರೆ ಏನು, ಹೆಂಗೆ ಕೇರ್ ಮಾಡಬೇಕು, ಮಾರಲ್ ಆಬ್ಲಿಗೇಷನ್ ಏನು ಅಂತ ಇದು ಎಜುಕೇಷನ್ ಸ್ಕೂಲ್ ಲೆವೆಲಿಂದ ಕೊಡಬೇಕು ಅನ್ಸುತ್ತೆ ನನಗೆ ಭಾವನ. ಆದರೆ ರಾಜೇಶ್ವರಿ ಅವರೇ, ಒಬ್ಬ ಅಪ್ಪ ಅಮ್ಮ ತಮ್ಮ ಮಕ್ಕಳಿಗೋಸ್ಕರ ಎಲ್ಲಾನು ಕೊಟ್ಬಿಡ್ತಾರೆ. ಅವ್ರ
ಅವ್ರು ಕೂಡಿಟ್ಟಿರೋ ದುಡ್ಡಿಂದ ಹಿಡಿದು ಎಲ್ಲ ತ್ಯಾಗಗಳನ್ನು ಮಾಡ್ತಾ ಬಂದಿರ್ತಾರೆ. ಆದರೆ ಅದೇ ತಂದೆ ತಾಯಿಗೆ ಸ್ವಲ್ಪ ಆಸರೆ ಬೇಕಾಗುತ್ತೆ, ಸ್ವಲ್ಪ ಭಾವನಾತ್ಮಕ ಸ್ಪಂದನೆ ಬೇಕಾಗುತ್ತೆ. ಆದರೆ ಯಾಕೆ ಇವತ್ತಿನ ಪೀಳಿಗೆ ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ? ಯಾಕಂದ್ರೆ ಈಗಾಗಲೇ ನಾವೀಗಾಗಲೇ ಎಲ್ಲರಿಗೂ ಗೊತ್ತಿರುವಂತಹದ್ದು ಓಲ್ಡ್ ಏಜ್ ಹೋಮ್ಗಳು ಅಂದ್ರೆ ವೃದ್ಧಾಶ್ರಮಗಳು ಪ್ರತಿ ದಿನಕ್ಕೊಂದು ಉಟ್ಕೊಳ್ತಾ ಇದೆ. ಎಲ್ಲಾ ಕಡೆನೂ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇವೆ. ಆ ಭಾವನಾತ್ಮಕ ಬೆಸುಗೆ ಎಲ್ಲಿ ತಪ್ತಾ ಇದೆ ಅಂತ ಅನ್ಸುತ್ತೆ? ಫಸ್ಟ್ ಆಫ್ ಆಲ್ ನಾವು ಪ್ರಾಕ್ಟಿಕಲ್ ಆಗಿ ಇರಬೇಕು ಭಾವನಾ. ನಾವು ಯಾವಾಗಲೂ ಮಗು ಎತ್ತಾಕ್ಬೇಕಂದ್ರೇ ನಾವು ಓಲ್ಡ್ ಏಜ್ಗೆ ಬೇಕು ಅಂತಾನೆ ಒಂದು ಮೆಂಟಾಲಿಟಿಯಲ್ಲಿ ಇರ್ತೀವಿ. ನಾನು ಹೇಳೋದು ದೇ ಆರ್ ಓನ್ಲಿ ಮೀನ್ಸ್ ಟು ಕಮ್ ಟು ವರ್ಲ್ಡ್. ನಾವು ಬಂದಿರೋದು ಒಬ್ಬರೇ, ಹೋಗೋದು ಒಬ್ಬರೇ. ಸೊ ನನ್ನ ಪ್ರಾಬ್ಲಮ್ ಇಸ್ ಮೈ ಪ್ರಾಬ್ಲಮ್. ಸ್ಟಾಪ್ ಕಂಪ್ಲೇಂಟ್ ಮಾಡೋದು ಬಿಟ್ಬಿಡೋಣ. ನಾವು ನಮ್ಮ ರೈಟ್ಸು ಆಗಲಿ ಅದನ್ನು ಎಕ್ಸಸೈಸ್ ಮಾಡಿಕೊಂಡು ನಮ್ಮ ಸೆಕ್ಯೂರಿಟಿನೂ ನೋಡ್ಕೊಬೇಕು. ಮಕ್ಳಿಗೆ ಅಂತ ಕೊಟ್ಬಿಟ್ಟು ಆಮೇಲೆ ನನ್ನ ಹತ್ರ ಇಲ್ಲ ಅಂತ ಹೇಳೋದು ಅದು ಮುಟ್ಟಾಳ್ತನ. ಪ್ಲಾನ್ ಅಪ್ ಲೈಫ್. ಎಸ್, ಮಕ್ಳಿಗೆ ಎಷ್ಟು ಬೇಕೋ ಅಷ್ಟು ಕೊಡಿ, ಅವ್ರಿಗೆ ಅಷ್ಟೇ ಇಂಡಿಪೆಂಡೆನ್ಸು ಕೊಟ್ಬಿಟ್ಟು ನೀವು ನಿಮ್ಮ ಲೈಫ್ನ ನೋಡ್ಕೊಳ್ಳಿ ಅಲ್ಲ. ಆದರೆ ಓವರ್ ಪೊಸೆಸಿವ್ ಆಗಿದ್ದು ನನ್ನ ಮಗ ಹಿಂಗೆ ಮಾಡ್ದ ಅಂತ ಹೇಳೋದು ತಪ್ಪು. ಅವ್ರು ಇಂಡಿಪೆಂಡೆಂಟ್ ಆದಮೇಲೆ ನನ್ನ ಲೈಫು ಹಿಂಗೆ, ನಾನು ಪ್ರಾಕ್ಟಿಕಲ್ ಆಗಿ ಫಾರ್ ಸೋಷಲ್ ವೆಲ್ಫೇರ್ಗೆ ನಾನು ಈ ಥರ ಕೆಲಸ ಮಾಡ್ತೀನಿ ಅಂತ ಎಂಜಾಯ್ ಮಾಡೋರು ತುಂಬಾ ಜನ ಇದ್ದಾರೆ. ಆ ಪ್ಲಾನ್ ಅಪ್ ಆಫ್ ಲೈಫ್ ಬೇಕು ಇನ್ಸ್ಟೆಡ್ ಆಫ್ ಕಂಪ್ಲೇನಿಂಗ್. ಲೆಟ್ ಅಸ್ ಸ್ಟಾಪ್ ಕಂಪ್ಲೇನಿಂಗ್. ಇವಾಗ ನಮಗೆ ಏನಾದರೂ ಇದಿದೆ ಪ್ರಾಬ್ಲಮ್ ಇದ್ದರೆ ಎಕ್ಸಸೈಸ್ ದ ರೈಟ್. ನೀವೇನು ಮಕ್ಕಳ ಹತ್ರ ಭಿಕ್ಷೆ ಬೇಡೋ ಅಂತ ನೆಸೆಸಿಟಿ ಇವಾಗಿಲ್ಲ. ನೀವು ಎಕ್ಸಸೈಸ್, ನಿಮ್ಮ ರೈಟ್ಸ್ನ ಎಕ್ಸಸೈಸ್ ಮಾಡಿ. ಅದು ಬದಲು ಭಿಕ್ಷೆ ಬೇಡಕ್ಕೆ ಹೋಗ್ಬೇಡಿ ಅಲ್ಲ ಭಾವನಾ. ದಟ್ಸ್ ವಾಟ್ ಐ ಫೀಲ್. ಆದರೆ ಇವಾಗ ಕೆಲವೊಬ್ಬ ತಂದೆ ತಾಯಿ ತನ್ನ ಎಲ್ಲ ಆಸ್ತಿನ ಮಕ್ಕಳಿಗೆ ಹಂಚ್ಬಿಟ್ಟು ಅವರು ಬೀದಿಗೆ ಬಂದ್ಬಿಟ್ಟಿರ್ತಾರೆ. ದಿನ ಬೆಳಗಾದ್ರೆ ರಾಜೇಶ್ವರಿ ಅವರೇ ಪ್ರತಿಯೊಂದು ಕಡೆನೂ ನಾವು ನೋಡ್ತಾ ಇರ್ತೀವಿ. ಮಕ್ಕಳು ಅಪ್ಪ ಅಮ್ಮನ ಕರ್ಕೊಂಡ್ಬಂದು ಬೀದಿಯಲ್ಲಿ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಎಲ್ಲಿ ಅಂದರೆ ಮಗ ನೀರು ತರಕ್ಕೋ ಏನೋ ತರಕ್ಕೆ ಹೋಗಿದ್ದಾನೆ ಬಂದ್ಬಿಡ್ತಾನೆ ಅಂತ ಕಾಯ್ತಾ ಕೂತಿರೋ ಪ್ರತಿಯೊಂದು ದಿನ ನಾವು ಸುವರ್ಣ ನ್ಯೂಸ್ನಲ್ಲಿ ವೀಕ್ಷಣೆ ಮಾಡ್ತಾನೆ ಇರ್ತೀವಿ ಅಂತಹ ಎಷ್ಟೋ ಪ್ರಕರಣಗಳನ್ನು. ಆ ರೀತಿ ಆದಾಗ ತಂದೆ ತಾಯಿಗೆ ರಕ್ಷಣೆ ಆದರೂ ಹೇಗೆ? ಇವಾಗ ಭಾವನಾ, ದೆರ್ ಈಸ್ ಎ ಆಕ್ಟ್ ಕಾಲ್ಡ್ ದ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಶಿಪ್ ಆಕ್ಟ್ 2007. ಈ ಆಕ್ಟು ಅವೇರ್ನೆಸ್ಸೇ ಇಲ್ಲ, ಯಾರಿಗೂ ಇಲ್ಲ. ಈ ಆಕ್ಟ್ ಪ್ರಕಾರ ಈ ಥರ ಎಲ್ಲಾದರೂ ಅಪ್ಪ ಅಮ್ಮನ ಬೀದಿಯಲ್ಲಿ ಬಿಟ್ಟು ಹೋದಾಗ ಪನಿಷ್ಮೆಂಟ್ ಇದೆ. 3 ತಿಂಗಳು ಅಷ್ಟು ಪನಿಷ್ಮೆಂಟು ಅವ್ರಿಗಿದೆ. ಇವಾಗ ಬಿಫೋರ್ ದಿಸ್ ಆ್ಯಕ್ಟ್ಗೆ ಬರೋಕ್ಕೆ ಮುಂಚೆ ಗೌರ್ಮೆಂಟು ಇವ್ರಿಗೆಲ್ಲ ಏನೇನು ಸ್ಕೀಮ್ಸ್ಗಳು ಏನೇನು ಇದು ಮಾಡ್ತಾರೆ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ವೀಕ್ಷಕರೇ, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ವೃದ್ಧರಿಗೆ ಯಾವೆಲ್ಲ ರೀತಿಯ ಸಮಸ್ಯೆ ಆಗುತ್ತೆ ಅಂತ. ಆದರೆ ವೃದ್ಧರು ಕೂಡ ತಮ್ಮ ಮಕ್ಕಳಿಂದ ಸಾಕಷ್ಟು ರೀತಿಯಲ್ಲಿ ಉಪಯೋಗವನ್ನು ಪಡ್ಕೋಬಹುದು. ಸರ್ಕಾರದಿಂದಲೂ ಕೂಡ ಹಲವಾರು ಸವಲತ್ತುಗಳಿವೆ. ಕಾನೂನಾತ್ಮಕವಾಗಿ ಸಾಕಷ್ಟು ಪ್ರಬಲವಾದ ಹಕ್ಕುಗಳು ವೃದ್ಧಾಪ್ಯದ ಸಮಯದಲ್ಲಿ ಸಿಗುತ್ತೆ. ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ.